ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮಾಹಿತಿ ಇನ್ನಷ್ಟು ಮಾಹಿತಿಗೋಸ್ಕರ ಬರ್ತೀವಿ. ಪಂಚಾಯಿತಿ ಪೊಲೀಸರಲ್ಲಿ ಸಹಜ ಸಾವಿನ ಕೇಸ್ಗಳ ಲೆಕ್ಕ ಕೂಡ ಇದೆ. ಯಾವುದು ಅಸಹಜ ಸಾವುಗಳಿದ್ದಾವೆ, ಯಾವುದು ಸಹಜ ಸಾವಾಗಿದೆ, ಕಾನೂನಿನಂತೆ ಶವಗಳ ವಿಲೇವಾರಿಯನ್ನು ಯಾವ ರೀತಿ ಮಾಡಿದ್ದಾರೆ ಅದರ ದಾಖಲೆ ಕೂಡ ಇದೆ. 447ರಲ್ಲಿ 188 ಅಪರಿಚಿತ ಶವಗಳನ್ನು ಹೂಳಲಾಗಿದೆ. ನೋಡಿ, 10 ವರ್ಷಗಳಲ್ಲಿ 447 ಅಸಹಜ ಸಾವುಗಳು. ಈ 447ರಲ್ಲಿ 188 ಅಪರಿಚಿತ ಶವಗಳನ್ನು ಹೂಳಲಾಗಿದೆ. 188 ಜನ 10 ವರ್ಷದಲ್ಲಿ ಏನಂದ್ರೆ ಏನು ಗೊತ್ತೇ ಇಲ್ಲ ಅವ್ರ ಬಗ್ಗೆ. ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಅವ್ರನ್ನ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆ ಥರದ 188 ಶವಗಳನ್ನು ಕೂಡ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ. ಆಲ್ರೈಟ್ ಮಾರುತಿ, ಇಲ್ಲಿ ಸಾಕಷ್ಟು ಮಂದಿ ಅಸಹಜ, ನೀವು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಕಳೆದ 10 ವರ್ಷಗಳಲ್ಲಿ 447 ಅಸಹಜ ಸಾವುಗಳಾಗಿದ್ದರೆ 188 ಮಂದಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅಂದರೆ ಅದು ಆ ರೀತಿ ತೀರ್ಥಕ್ಷೇತ್ರ ಆಗಿರೋದ್ರಿಂದ 188 ಶವಗಳು ಸಂಪೂರ್ಣ ಅನಾಮಿಕ ಅಪರಿಚಿತ ಶವಗಳು, ಪೊಲೀಸರಿಗೂ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ, ಅಂಥವುಗಳನ್ನು ಹೂಳಲಾಗಿದೆ ಅಂತ. ಮಾರುತಿ, ಅವುಗಳನ್ನ ಎಲ್ಲೆಲ್ಲಿ ಹೂತಿದ್ದಾರಂತೆ? ಈ ಹಿಂದೆ ಸ್ಮಶಾನ ಇರಲಿಲ್ಲ ಅನ್ನುವಂಥದ್ದು, ಎಲ್ಲೆಲ್ಲಿ ಹೂತಿದ್ದಾರೆ, ಯಾರು ಆ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ, ಆ ಥರದ ಡೀಟೇಲ್ಸ್ ಏನಾದ್ರು ಇದೆಯಾ? ಇನ್ನು ಯಾವ ದಿನಾಂಕದಂದು ಹೂಳಲಾಯಿತು, ಇದೆಲ್ಲ ಈ ಡೀಟೇಲ್ಸ್ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಇದೆಯಾ? ಅಲ್ಲಿ ಪಂಚಾಯತಿ ಮೆಂಬರ್ಸ್ ಏನು ಹೇಳಿದ್ರು, ಇನ್ನು ಏನೆಲ್ಲ ಡೀಟೇಲ್ಸ್ ಲಭ್ಯ ಇದೆ ಮಾರುತಿ? ಎಸ್ ಸರ್, 96ರಿಂದ 2014ವರೆಗೂ ಈ ಮಾಸ್ಕ್ ಮ್ಯಾನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಒಂದಿಷ್ಟು ಮಾಹಿತಿ ಬಂದಿರುವಂಥದ್ದು. ತದನಂತರ ಯಾವುದಾದ್ರೂ ಶವ ಸಿಕ್ಕರೆ ಅದನ್ನು, ಅಂದರೆ ಮುಳುಗಿ ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ಈ ಮಾಸ್ಕ್ದಾರಿ ಒಂದಿಷ್ಟು ಎಕ್ಸ್ಪರ್ಟ್ ಆಗಿದ್ದ. ದೇಹದ ಮೇಲಿರ್ತಕ್ಕಂಥ ಬಂಗಾರ ಚಿನ್ನ ಏನಾದರೂ ಇದ್ದರೆ ಅದನ್ನು ಅಲ್ಲಿಯೇ ತೆಗೆದುಕೊಂಡು ಅಲ್ಲಿಯೇ ಎಲ್ಲರೂ ಮುಚ್ಚಿಟ್ಟು ಬಂದು ಮುಳುಗುವ ವ್ಯವಸ್ಥೆಯಲ್ಲೂ ಕೂಡ ಇದ್ದ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಮಾಜಿ ಅಧ್ಯಕ್ಷರು ತಿಳಿಸಿರುವಂಥದ್ದು. ಹೀಗಾಗಿ ಒಂದಿಷ್ಟು ಪ್ರಕರಣಗಳಲ್ಲಿ ಆ ವ್ಯಕ್ತಿ ಸರಿ ಅನಿಸಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಧರ್ಮಸ್ಥಳದಿಂದ ಕಳಿಸಿರೋ ವ್ಯವಸ್ಥೆ ಆಗಿರುತ್ತೆ. ಒಂದಿಷ್ಟು ಜನ ಹೇಳ್ತಾ ಇದ್ರು ಸ್ಥಳೀಯವಾಗಿ, ಸುಮಾರು ಜನ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ವಾಸನೆ ಬಂದಾಗ ನಾವೇ ಅಧಿಕಾರಿಗಳಿಗೆ ಅಥವಾ ಮಾಹಿತಿ ಕಚೇರಿಗೆ ಮಾಹಿತಿಯನ್ನು ನೀಡಿದ್ದೇವೆ, ಅದಾದ ಬಳಿಕ ಶವಗಳನ್ನು ಹೂಳಾಗಿದೆ ಅಲ್ಲಿ. ಆದರೆ ನೀವು ಹೇಳ್ತಿರುವ ಯಾವುದೇ ಕೊಲೆಗಳಾಗಿಲ್ಲ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳಿದರು. ಈಗ ಗ್ರಾಮ ಪಂಚಾಯಿತಿಯಲ್ಲಿ ಆದಂಥ ಘಟನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳಿದ್ದಾವೆ, ಪೂರಕ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ. ಅಂದರೆ ಪಂಚನಾಮೆ ಮಾಡ್ತಾರೆ, ಇಂತಹವರಿದ್ದರು, ಈ ವ್ಯಕ್ತಿ ಸತ್ತಿದ್ದ, ಯಾವುದೇ ರೀತಿಯ ಯಾವುದೇ ರೀತಿಯ ಅವನ ಬಳಿ ಡಾಕ್ಯುಮೆಂಟ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಪಾನ್ ಕಾರ್ಡ್ ಇಲ್ಲ, ATM ಕಾರ್ಡ್ ಇಲ್ಲ. ಆ ವ್ಯಕ್ತಿ ಸಾಯಬೇಕು ಅಂತ ಬಂದಾಗ ಅವಳನ್ನು ಇಟ್ಕೊಂಡಾದರೂ ಏನು ಮಾಡ್ತಾನೆ, ಎಲ್ಲೋ ಬಿಸಾಡ್ಬಿಡ್ತಾನೆ. ಹೀಗಾಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಆ ಶವಗಳನ್ನು ಅಲ್ಲಿಯೇ ಹೂಳಲಾಗಿತ್ತು. ಸ್ಮಶಾನದ ಜಾಗ ಹೊಂದಿದ್ದು ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಆದ ನಂತರ ಇನ್ನು ನಮ್ಮದೇ ಆದ ಒಂದಿಷ್ಟು ಧರ್ಮಗಳಿರ್ತವೆ, ಬೇರೆ ಬೇರೆ ಧರ್ಮಗಳು ಧರ್ಮಸ್ಥಳಕ್ಕೆ ಬರ್ತಾರೆ. ಅವ್ರು ಯಾವ್ದಾದ್ರು ಸತ್ತಾಗ ಅವರ ಧರ್ಮವನ್ನು ಕೇಳಲಿಕ್ಕಾಗೋಲ್ಲ, ಅವರ ಬಳಿ ಯಾವುದೇ ರೀತಿಯ ದಾಖಲೆಗಳಿರಲ್ಲ. ಆಗ ನಾವು ಅವನನ್ನು ಅನಾಮಿಕ ವ್ಯಕ್ತಿ ಅಂತ ಹೇಳಿ ಶವಗಳನ್ನ ಹೂತಿದ್ದೇವೆ ಅಂತ ಹೇಳಿದಂಥ ಮಾತುಗಳು ಕೂಡ ಇದ್ದಾವೆ. ಲಕ್ಷ್ಮಿ, ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮಾರುತಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಮಾಹಿತಿ ಇನ್ನಷ್ಟು ಮಾಹಿತಿಗೋಸ್ಕರ ಬರ್ತೀವಿ. ಪಂಚಾಯಿತಿ ಪೊಲೀಸರಲ್ಲಿ ಸಹಜ ಸಾವಿನ ಕೇಸ್ಗಳ ಲೆಕ್ಕ ಕೂಡ ಇದೆ. ಯಾವುದು ಅಸಹಜ ಸಾವುಗಳಿದ್ದಾವೆ, ಯಾವುದು ಸಹಜ ಸಾವಾಗಿದೆ, ಕಾನೂನಿನಂತೆ ಶವಗಳ ವಿಲೇವಾರಿಯನ್ನು ಯಾವ ರೀತಿ ಮಾಡಿದ್ದಾರೆ ಅದರ ದಾಖಲೆ ಕೂಡ ಇದೆ. 447ರಲ್ಲಿ 188 ಅಪರಿಚಿತ ಶವಗಳನ್ನು ಹೂಳಲಾಗಿದೆ. ನೋಡಿ, 10 ವರ್ಷಗಳಲ್ಲಿ 447 ಅಸಹಜ ಸಾವುಗಳು. ಈ 447ರಲ್ಲಿ 188 ಅಪರಿಚಿತ ಶವಗಳನ್ನು ಹೂಳಲಾಗಿದೆ. 188 ಜನ 10 ವರ್ಷದಲ್ಲಿ ಏನಂದ್ರೆ ಏನು ಗೊತ್ತೇ ಇಲ್ಲ ಅವ್ರ ಬಗ್ಗೆ. ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಅವ್ರನ್ನ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆ ಥರದ 188 ಶವಗಳನ್ನು ಕೂಡ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ. ಆಲ್ರೈಟ್ ಮಾರುತಿ, ಇಲ್ಲಿ ಸಾಕಷ್ಟು ಮಂದಿ ಅಸಹಜ, ನೀವು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಕಳೆದ 10 ವರ್ಷಗಳಲ್ಲಿ 447 ಅಸಹಜ ಸಾವುಗಳಾಗಿದ್ದರೆ 188 ಮಂದಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅಂದರೆ ಅದು ಆ ರೀತಿ ತೀರ್ಥಕ್ಷೇತ್ರ ಆಗಿರೋದ್ರಿಂದ 188 ಶವಗಳು ಸಂಪೂರ್ಣ ಅನಾಮಿಕ ಅಪರಿಚಿತ ಶವಗಳು, ಪೊಲೀಸರಿಗೂ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ, ಅಂಥವುಗಳನ್ನು ಹೂಳಲಾಗಿದೆ ಅಂತ. ಮಾರುತಿ, ಅವುಗಳನ್ನ ಎಲ್ಲೆಲ್ಲಿ ಹೂತಿದ್ದಾರಂತೆ? ಈ ಹಿಂದೆ ಸ್ಮಶಾನ ಇರಲಿಲ್ಲ ಅನ್ನುವಂಥದ್ದು, ಎಲ್ಲೆಲ್ಲಿ ಹೂತಿದ್ದಾರೆ, ಯಾರು ಆ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ, ಆ ಥರದ ಡೀಟೇಲ್ಸ್ ಏನಾದ್ರು ಇದೆಯಾ? ಇನ್ನು ಯಾವ ದಿನಾಂಕದಂದು ಹೂಳಲಾಯಿತು, ಇದೆಲ್ಲ ಈ ಡೀಟೇಲ್ಸ್ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಇದೆಯಾ? ಅಲ್ಲಿ ಪಂಚಾಯತಿ ಮೆಂಬರ್ಸ್ ಏನು ಹೇಳಿದ್ರು, ಇನ್ನು ಏನೆಲ್ಲ ಡೀಟೇಲ್ಸ್ ಲಭ್ಯ ಇದೆ ಮಾರುತಿ? ಎಸ್ ಸರ್, 96ರಿಂದ
2014ವರೆಗೂ ಈ ಮಾಸ್ಕ್ ಮ್ಯಾನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಒಂದಿಷ್ಟು ಮಾಹಿತಿ ಬಂದಿರುವಂಥದ್ದು. ತದನಂತರ ಯಾವುದಾದ್ರೂ ಶವ ಸಿಕ್ಕರೆ ಅದನ್ನು ಅಂದರೆ ಮುಳುಗಿ ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ಈ ಮಾಸ್ಕ್ದಾರಿ ಒಂದಿಷ್ಟು ಎಕ್ಸ್ಪರ್ಟ್ ಆಗಿದ್ದ. ದೇಹದ ಮೇಲಿರ್ತಕ್ಕಂಥ ಬಂಗಾರ ಚಿನ್ನ ಏನಾದರೂ ಇದ್ದರೆ ಅದನ್ನು ಅಲ್ಲಿಯೇ ತೆಗೆದುಕೊಂಡು ಅಲ್ಲಿಯೇ ಎಲ್ಲರೂ ಮುಚ್ಚಿಟ್ಟು ಬಂದು ಮುಳುಗುವ ವ್ಯವಸ್ಥೆಯಲ್ಲೂ ಕೂಡ ಇದ್ದ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಮಾಜಿ ಅಧ್ಯಕ್ಷರು ತಿಳಿಸಿರುವಂಥದ್ದು. ಹೀಗಾಗಿ ಒಂದಿಷ್ಟು ಪ್ರಕರಣಗಳಲ್ಲಿ ಆ ವ್ಯಕ್ತಿ ಸರಿ ಅನಿಸಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಧರ್ಮಸ್ಥಳದಿಂದ ಕಳಿಸಿರೋ ವ್ಯವಸ್ಥೆ ಆಗಿರುತ್ತೆ. ಒಂದಿಷ್ಟು ಜನ ಹೇಳ್ತಾ ಇದ್ರು ಸ್ಥಳೀಯವಾಗಿ, ಸುಮಾರು ಜನ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ವಾಸನೆ ಬಂದಾಗ ನಾವೇ ಅಧಿಕಾರಿಗಳಿಗೆ ಅಥವಾ ಮಾಹಿತಿ ಕಚೇರಿಗೆ ಮಾಹಿತಿಯನ್ನು ನೀಡಿದ್ದೇವೆ. ಅದಾದ ಬಳಿಕ ಶವಗಳನ್ನು ಹೂಳಾಗಿದೆ ಅಲ್ಲಿ. ಆದರೆ ನೀವು ಹೇಳ್ತಿರುವ ಯಾವುದೇ ಕೊಲೆಗಳಾಗಿಲ್ಲ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳಿದರು. ಈಗ ಗ್ರಾಮ ಪಂಚಾಯಿತಿಯಲ್ಲಿ ಆದಂಥ ಘಟನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳಿದ್ದಾವೆ, ಪೂರಕ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ. ಅಂದರೆ ಪಂಚನಾಮೆ ಮಾಡ್ತಾರೆ, ಇಂತಹವರಿದ್ದರು, ಈ ವ್ಯಕ್ತಿ ಸತ್ತಿದ್ದ, ಯಾವುದೇ ರೀತಿಯ ಯಾವುದೇ ರೀತಿಯ ಅವನ ಬಳಿ ಡಾಕ್ಯುಮೆಂಟ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಪಾನ್ ಕಾರ್ಡ್ ಇಲ್ಲ, ATM ಕಾರ್ಡ್ ಇಲ್ಲ. ಆ ವ್ಯಕ್ತಿ ಸಾಯಬೇಕು ಅಂತ ಬಂದಾಗ ಅವುಗಳನ್ನು ಇಟ್ಕೊಂಡಾದರೂ ಏನು ಮಾಡ್ತಾನೆ, ಎಲ್ಲೋ ಬಿಸಾಡ ಬಿಡ್ತಾನೆ. ಹೀಗಾಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಆ ಶವಗಳನ್ನು ಅಲ್ಲಿಯೇ ಹೂಳಲಾಗಿತ್ತು. ಸ್ಮಶಾನದ ಜಾಗ ಅಂದಿದ್ದು ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಆದ ನಂತರ ಇನ್ನು ನಮ್ಮದೇ ಆದ ಒಂದಿಷ್ಟು ಧರ್ಮಗಳಿರ್ತವೆ, ಬೇರೆ ಬೇರೆ ಧರ್ಮಗಳು ಧರ್ಮಸ್ಥಳಕ್ಕೆ ಬರ್ತಾರೆ. ಅವರು ಯಾವ್ದಾದ್ರು ಸತ್ತಾಗ ಅವರ ಧರ್ಮವನ್ನು ಕೇಳಲಿಕ್ಕಾಗೋಲ್ಲ, ಅವರ ಬಳಿ ಯಾವುದೇ ರೀತಿಯ ದಾಖಲೆಗಳಿರಲ್ಲ. ಆಗ ನಾವು ಅವನನ್ನು ಅನಾಮಿಕ ವ್ಯಕ್ತಿ ಅಂತ ಹೇಳಿ ಶವಗಳನ್ನ ಹೂತಿದ್ದೇವೆ ಅಂತ ಹೇಳಿದಂಥ ಮಾತುಗಳು ಕೂಡ ಇದ್ದಾವೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಾರುತಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ಮಾಹಿತಿಗೋಸ್ಕರ ಬರ್ತೀವಿ. ಪಂಚಾಯಿತಿ ಪೊಲೀಸರಲ್ಲಿ ಸಹಜ ಸಾವಿನ ಕೇಸ್ಗಳ ಲೆಕ್ಕ ಕೂಡ ಇದೆ. ಯಾವುದು ಅಸಹಜ ಸಾವುಗಳಿದ್ದಾವೆ, ಯಾವುದು ಸಹಜ ಸಾವಾಗಿದೆ, ಕಾನೂನಿನಂತೆ ಶವಗಳ ವಿಲೇವಾರಿಯನ್ನು ಯಾವ ರೀತಿ ಮಾಡಿದ್ದಾರೆ ಅದರ ದಾಖಲೆ ಕೂಡ ಇದೆ. 447ರಲ್ಲಿ 188 ಅಪರಿಚಿತ ಶವಗಳನ್ನು ಹೂಳಲಾಗಿದೆ. ನೋಡಿ, 10 ವರ್ಷಗಳಲ್ಲಿ 447 ಅಸಹಜ ಸಾವುಗಳು. ಈ 447ರಲ್ಲಿ 188 ಅಪರಿಚಿತ ಶವಗಳನ್ನು ಹೂಳಲಾಗಿದೆ. 188 ಜನ 10 ವರ್ಷದಲ್ಲಿ ಏನಂದರೆ ಏನು ಗೊತ್ತೇ ಇಲ್ಲ ಅವ್ರ ಬಗ್ಗೆ. ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಅವ್ರನ್ನ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆ ಥರದ 188 ಶವಗಳನ್ನು ಕೂಡ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ. ಆಯ್ತು ಮಾರುತಿ, ಇಲ್ಲಿ ಸಾಕಷ್ಟು ಮಂದಿ ಅಸಹಜ, ನೀವು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಕಳೆದ 10 ವರ್ಷಗಳಲ್ಲಿ 447 ಅಸಹಜ ಸಾವುಗಳಾಗಿದ್ದರೆ 188 ಮಂದಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅಂದರೆ ಅದು ಆ ರೀತಿ ತೀರ್ಥಕ್ಷೇತ್ರ ಆಗಿರೋದ್ರಿಂದ 188 ಶವಗಳು ಸಂಪೂರ್ಣ ಅನಾಮಿಕ ಅಪರಿಚಿತ ಶವಗಳು, ಪೊಲೀಸರಿಗೂ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ, ಅಂಥವುಗಳನ್ನು ಹೂಳಲಾಗಿದೆ ಅಂತ. ಮಾರುತಿ, ಅವುಗಳನ್ನ ಎಲ್ಲೆಲ್ಲಿ ಹೂತಿದ್ದಾರಂತೆ? ಈ ಹಿಂದೆ ಸ್ಮಶಾನ ಇರಲಿಲ್ಲ ಅನ್ನುವಂಥದ್ದು, ಎಲ್ಲೆಲ್ಲಿ ಹೂತಿದ್ದಾರೆ, ಯಾರು ಆ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ, ಆ ಥರದ ಡೀಟೇಲ್ಸ್ ಏನಾದ್ರು ಇದೆಯಾ? ಇನ್ನು ಯಾವ ದಿನಾಂಕದಂದು ಹೂಳಲಾಯಿತು, ಇದೆಲ್ಲ ಈ ಡೀಟೇಲ್ಸ್ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಇದೆಯಾ? ಅಲ್ಲಿ ಪಂಚಾಯತಿ ಮೆಂಬರ್ಸ್ ಏನು ಹೇಳಿದ್ರು, ಇನ್ನು ಏನೆಲ್ಲ ಡೀಟೇಲ್ಸ್ ಲಭ್ಯ ಇದೆ ಮಾರುತಿ? ಎಸ್ ಸರ್, 96ರಿಂದ 2014ವರೆಗೂ ಈ ಮಾಸ್ಕ್ ಮ್ಯಾನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಒಂದಿಷ್ಟು ಮಾಹಿತಿ ಬಂದಿರುವಂಥದ್ದು. ತದನಂತರ ಯಾವುದಾದ್ರೂ ಶವ ಸಿಕ್ಕರೆ ಅದನ್ನು ಅಂದರೆ ಮುಳುಗಿ ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ಈ ಮಾಸ್ಕ್ದಾರಿ ಒಂದಿಷ್ಟು ಎಕ್ಸ್ಪರ್ಟ್ ಆಗಿದ್ದ. ದೇಹದ ಮೇಲಿರ್ತಕ್ಕಂಥ ಬಂಗಾರ ಚಿನ್ನ ಏನಾದರೂ ಇದ್ದರೆ ಅದನ್ನು ಅಲ್ಲಿಯೇ ತೆಗೆದುಕೊಂಡು ಅಲ್ಲಿಯೇ ಎಲ್ಲರೂ ಮುಚ್ಚಿಟ್ಟು ಬಂದು ಮುಳುಗುವ ವ್ಯವಸ್ಥೆಯಲ್ಲೂ ಕೂಡ ಇದ್ದ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಮಾಜಿ ಅಧ್ಯಕ್ಷರು ತಿಳಿಸಿರುವಂಥದ್ದು. ಹೀಗಾಗಿ ಒಂದಿಷ್ಟು ಪ್ರಕರಣಗಳಲ್ಲಿ ಆ ವ್ಯಕ್ತಿ ಸರಿ ಅನಿಸಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಧರ್ಮಸ್ಥಳದಿಂದ ಕಳಿಸಿರೋ ವ್ಯವಸ್ಥೆ ಆಗಿರುತ್ತೆ. ಒಂದಿಷ್ಟು ಜನ ಹೇಳ್ತಾ ಇದ್ರು ಸ್ಥಳೀಯವಾಗಿ, ಸುಮಾರು ಜನ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗ ವಾಸನೆ ಬಂದಾಗ ನಾವೇ ಅಧಿಕಾರಿಗಳಿಗೆ ಅಥವಾ ಮಾಹಿತಿ ಕಚೇರಿಗೆ ಮಾಹಿತಿಯನ್ನು ನೀಡಿದ್ದೇವೆ. ಅದಾದ ಬಳಿಕ ಶವಗಳನ್ನು ಹೂಳಾಗಿದೆ ಅಲ್ಲಿ. ಆದರೆ ನೀವು ಹೇಳ್ತಿರುವ ಯಾವುದೇ ಕೊಲೆಗಳಾಗಿಲ್ಲ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳಿದರು. ಈಗ ಗ್ರಾಮ ಪಂಚಾಯಿತಿಯಲ್ಲಿ ಆದಂಥ ಘಟನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳಿದ್ದಾವೆ, ಪೂರಕ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ. ಅಂದರೆ ಪಂಚನಾಮೆ ಮಾಡ್ತಾರೆ, ಇಂತಹವರಿದ್ದರು, ಈ ವ್ಯಕ್ತಿ ಸತ್ತಿದ್ದ, ಯಾವುದೇ ರೀತಿಯ ಯಾವುದೇ ರೀತಿಯ ಅವನ ಬಳಿ ಡಾಕ್ಯುಮೆಂಟ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಪಾನ್ ಕಾರ್ಡ್ ಇಲ್ಲ, ATM ಕಾರ್ಡ್ ಇಲ್ಲ. ಆ ವ್ಯಕ್ತಿ ಸಾಯಬೇಕು ಅಂತ ಬಂದಾಗ ಅವುಗಳನ್ನು ಇಟ್ಕೊಂಡಾದರೂ ಏನು ಮಾಡ್ತಾನೆ, ಎಲ್ಲೋ ಬಿಸಾಡ ಬಿಡ್ತಾನೆ. ಹೀಗಾಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಆ ಶವಗಳನ್ನು ಅಲ್ಲಿಯೇ ಹೂಳಲಾಗಿತ್ತು. ಸ್ಮಶಾನದ ಜಾಗ ಅಂದಿದ್ದು ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಆದ ನಂತರ ಇನ್ನು ನಮ್ಮದೇ ಆದ ಒಂದಿಷ್ಟು ಧರ್ಮಗಳಿರ್ತವೆ, ಬೇರೆ ಬೇರೆ ಧರ್ಮಗಳು ಧರ್ಮಸ್ಥಳಕ್ಕೆ ಬರ್ತಾರೆ. ಅವರು ಯಾವ್ದಾದ್ರು ಸತ್ತಾಗ ಅವರ ಧರ್ಮವನ್ನು ಕೇಳಲಿಕ್ಕಾಗೋಲ್ಲ, ಅವರ ಬಳಿ ಯಾವುದೇ ರೀತಿಯ ದಾಖಲೆಗಳಿರಲ್ಲ. ಆಗ ನಾವು ಅವನನ್ನು ಅನಾಮಿಕ ವ್ಯಕ್ತಿ ಅಂತ ಹೇಳಿ ಶವಗಳನ್ನ ಹೂತಿದ್ದೇವೆ ಅಂತ ಹೇಳಿದಂಥ ಮಾತುಗಳು ಕೂಡ ಇದ್ದಾವೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಾರುತಿ.